ಪದಪಯಣ ಗಾನ ಸಿಂಚನ. ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿ ಪೂರ್ವಕ ಸ್ವಾಗತ ಸುಸ್ವಾಗತ. ಗಾನ ಸಿಂಚನ ಕಾರ್ಯಕ್ರಮದ ತ್ರಿವಳಿ ರತ್ನಗಳು ನಮ್ಮ ಮುಖ್ಯ ತೀರ್ಪುಗಾರರಾದಂತಹ ಅರ್ಚನಾ ಉಡುಪ ಮ್ಯಾಮ್, ವೆಲ್ಕಮ್. ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಕಡುಗೆರೆ ಮುನಿರಾಜು ಸರ್, ನಮಸ್ಕಾರ, ಹೃದಯಪೂರ್ವಕವಾದಂತಹ ಸ್ವಾಗತ. ವೇಮಗನಿ ನಾರಾಯಣ ಸ್ವಾಮಿ ಸರ್, ನಮಸ್ಕಾರ, ಹೃದಯಪೂರ್ವಕವಾದಂತಹ ಸ್ವಾಗತ. ಸಂದೀಪ್ ಮಾರುತಿ ಆನ್ ತಬಲಾ, ಶಿವಮಾಲು ಆನ್ ಪರ್ಕಷನ್, ಉಮಾ ಪ್ರಸಾದ್ ಆನ್ ರಿದಮ್ ಪ್ಯಾಡ್ಸ್, ಗಣೇಶ್ ಆನ್ ಫ್ಲೂಟ್, ಕಿರಣ್ ಆನ್ ಕೀಬೋರ್ಡ್ಸ್, ಉದ್ಧರಿಸಿ ಉಘೆ ಎನ್ನಿರೋ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಕಲಬುರಗಿಯ ಹಕ್ಕಿ ಪೀರಪ್ಪ. ಆನ್ ಸ್ಟೇಜ್ ಪ್ಲೀಸ್. ಉದ್ಧರಿಸಿ ಉಗೆ ಎನ್ನೀರೋ ಉತ್ತಂಡ ದಿಂಡುರುಳಿ ಶರಣೆಂಬೀರೋ. ಉದ್ಧರಿಸಿ ಉಗೆ ಎನ್ನೀರೋ ಉತ್ತಂಡ ದಿಂಡುರುಳಿ ಶರಣೆಂಬೀರೋ. ಮಾತಾಯಿ ಮಾಮಾಯಿ ಜಗದಂಬೆ ಬರ್ತಾಳೆ ಸಾವಿರದ ಶರಣೆಂಬೀರೋ. ಮಾತಾಯಿ ಮಾಮಾಯಿ ಜಗದಂಬೆ ಬರ್ತಾಳೆ ಸಾವಿರದ ಶರಣೆಂಬೀರೋ. ಉದ್ಧರಿಸಿ ಉಗೆ ಎನ್ನೀರೋ ಉತ್ತಂಡ ದಿಂಡುರುಳಿ ಶರಣೆಂಬೀರೋ. ಮಾತಾಯಿ ಮಾಮಾಯಿ ಜಗದಂಬೆ ಬರ್ತಾಳೆ ಸಾವಿರದ ಶರಣೆಂಬೀರೋ. ಮಾತಾಯಿ ಮಾಮಾಯಿ ಜಗದಂಬೆ ಬರ್ತಾಳೆ ಸಾವಿರದ ಶರಣೆಂಬೀರೋ. ನಿಮ್ ಹತ್ರ ಯಾವ್ಯಾವ ವಾದ್ಯಗಳಿದಾವ ಎಲ್ಲ ನುಡ್ಸ್ರಿ. ತಮಟೆ ನುಡ್ಸ್ರಿ, ಅರೆ ನುಡ್ಸ್ರಿ, ವಾದ್ಯ ಊದ್ರಿ. ನಿಮ್ ಹತ್ರ ವಾದ್ಯ ತಮಟೆ ಇರ್ಲಿಲ್ಲ ಅಂದ್ರ ಧ್ವನಿ ಎತ್ತು ಕಿರ್ಚಾಡ್ರಿ. ಇತ್ತ ವಾದ್ಯಗಳು ಊದಿರೋ, ಇರದಿದ್ರೆ ಧ್ವನಿ ಎತ್ತು ಕಿರ್ಚಾಡಿರೋ. ಇತ್ತ ವಾದ್ಯಗಳು ಊದಿರೋ, ಇರದಿರಕ ಧ್ವನಿ ಎತ್ತು ಚೀರಾಡಿರೋ. ಎಷ್ಟೆಷ್ಟು ಖುಷಿಗೊಂಡ್ರು ಅಷ್ಟೆಷ್ಟು ತಾಯಿಗೆ ನನ್ ತಾಯಿಗೆ ಶರಣೆಂದಿರೋ. ಎಷ್ಟೆಷ್ಟು ಖುಷಿಗೊಂಡು ಅಷ್ಟೆಷ್ಟು ನನ್ನ ತಾಯಿಗೆ ನಾವಿರದ ಶರಣೆಂಬೀರೋ. ಉದ್ಧರಿಸಿ ಉಗೆ ಎನ್ನೀರೋ ಉತ್ತಂಡ ದಿಂಡುರುಳಿ ಶರಣೆಂಬೀರೋ. ಮಾತಾಯಿ ಮಾಮಾಯಿ ಜಗದಂಬೆ ಬರ್ತಾಳೆ ಸಾವಿರದ ಶರಣೆಂಬೀರೋ. ಮಾತಾಯಿ ಮಾಮಾಯಿ ಜಗದಂಬೆ ಬರ್ತಾಳೆ ಸಾವಿರದ ಶರಣೆಂಬೀರೋ. ಹಿರಿಯರೆಲ್ಲರೂ ಬನ್ನೀರೋ, ಊರಿನ ಕಿರಿಯರೆಲ್ಲರೂ ಬನ್ನೀರೋ. ಬಲ್ಲಿದ ಬಡವರೆಲ್ಲರೂ ಬನ್ನೀರೋ. ಹಿರಿಯರೆಲ್ಲರೂ ಬನ್ನೀರೋ, ಬಲ್ಲಿದ ಕಿರಿಯರೆಲ್ಲರೂ ಬನ್ನೀರೋ. ಮಾತಾಯಿ ಮಾಮಾಯಿ ಜಗದಂಬೆ ಬರ್ತಾಳೆ ಸಾವಿರದ ಶರಣೆಂಬೀರೋ. ಮಾತಾಯಿ ಮಾಮಾಯಿ ಜಗದಂಬೆ ಬರ್ತಾಳೆ ಸಾವಿರದ ಶರಣೆಂಬೀರೋ. ಉದ್ಧರಿಸಿ ಉಗೆ ಎನ್ನೀರೋ ಉತ್ತಂಡ ದಿಂಡುರುಳಿ ಶರಣೆಂಬೀರೋ. ಮಾತಾಯಿ ಮಾಮಾಯಿ ಮಾತಾಯಿ ಮಾಮಾಯಿ ಮಾತಾಯಿ ಮಾಮಾಯಿ ಜಗದಂಬೆ ಬರ್ತಾಳೆ ಸಾವಿರದ ಶರಣೆಂಬೀರೋ. ಮಾತಾಯಿ ಮಾಮಾಯಿ ಜಗದಂಬೆ ಬರ್ತಾಳೆ ಸಾವಿರದ ಶರಣೆಂಬೀರೋ. ಮಾತಾ
ಮಾತಾಯಿ ಮಾಮಾಯಿ ಮಾತಾಯಿ ಮಾಮಾಯಿ ಮಾತಾಯಿ ಮಾಮಾಯಿ ಮಾತಾಯಿ ಮಾಮಾಯಿ ಮಾತಾಯಿ ಮಾಮಾಯಿ ಜಗದಂಬೆ ಬರ್ತಾಳೆ ಸಾವಿರದ ಶರಣೆಂಬಿರೋ. ಈರಪ್ಪ ಹಕ್ಕಿ ಹೇಳಿ ಮೇಡಮ್. ಎಲ್ಲ ಫುಲ್ ಡಾನ್ಸ್ ಮಾಡಿಸಿದ್ರಾ? ಸೂಪರ್. ಅರ್ಚನಾ ಮ್ಯಾಮ್. ವೀರಪ್ಪ ಮೇಡಮ್ ಹೇಳಿ ಮೇಡಮ್. ಚೆನ್ನಾಗಿ ಹಾಡಿದ್ರಿ. ಶ್ರುತಿ ಸ್ವಲ್ಪ ಅಲ್ಲಲ್ಲಿ ಹೋಗ್ತಾ ಇತ್ತು. ಇತ್ತಾವ ಜಗಳೂದಿರೋ ಇರದಿರಕ ದನಿಯತ್ತು ಚೀರಾಡಿರೋ ಎಷ್ಟೆಷ್ಟು ಖುಷಿಗೊಂಡ್ರು ಅಷ್ಟೆಷ್ಟು ತಾಯಿಗೆ ನನ್ನ ತಾಯಿಗೆ ಶರಣೆಂದಿರೋ. ಏನಾಗುತ್ತೆ ಕೆಲವು ಸಲ ಒಂದು ಜೋಶಲ್ಲಿ ಹಾಡುವಾಗ ಶ್ರುತಿ ಕಡೆ ಸ್ವಲ್ಪ ಗಮನ ಕಮ್ಮಿ ಆಗುತ್ತೆ, ಭಾಳಷ್ಟು ಜನಕ್ಕಾಗತ್ತೆ. ಹಾಗೆ ಆಗದಿದ್ದ ಹಾಗೆ ನೋಡಿಕೊಂಡು ಮುಂಬರೋ ದಿನಗಳಲ್ಲಿ ಹಾಡಿ. ಆಮೇಲೆ ಈ ಹಾಡಲ್ಲಿ ಪಲ್ಲವಿ ಚರಣ ಅಂತ ಬಹುಶಃ ಬೈಫರ್ಕೇಷನ್ನೇ ಇಲ್ಲ, ಇದೊಂದು ಕಥೆ ಥರ ಹೋಗ್ತಾ ಇರುತ್ತೆ ಅಂತ ಕಾಣುತ್ತೆ. ಚರಣನೂ ಸೇಮ್ ಟ್ಯೂನ್ ಇತ್ತು, ಪಲ್ಲವಿನೂ ಸೇಮ್ ಟ್ಯೂನ್ ಇತ್ತು. ಹಾಗಾಗಿ ನಿಮಗೆ ಇದರಲ್ಲಿ ನಿಮ್ಮ ಯೋಗ್ಯತೆ, ಕಂಠದ ಗಾಯನದ ಯೋಗ್ಯತೆಯನ್ನು ತೋರಿಸೋದಕ್ಕೆ ಸ್ಕೋಪ್ ಕಮ್ಮಿ ಅಲ್ವಾ? ಸೊ ಮುಂಬರುವ ದಿನಗಳಲ್ಲಿ ಇನ್ನೂ ವೆರೈಟಿ ಆಗಿರುವಂತಹ ನಿಮ್ಮ ಇನ್ನು ಸಾಧನೆಯನ್ನು ತೋರಿಸುವಂಥ ಹಾಡುಗಳನ್ನು ಆಯ್ಕೆ ಮಾಡಿಕೊಂಡು ಹಾಡಿ, ಆಯಿತಾ? ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್. ವೀರಪ್ಪ ಅವರೇ, ಸರ್ ಹೇಳಿ ಸರ್. ಉಗೆ ಉಗೆ ಏನಿರೋದು ನಾನೆಲ್ಲ ಮಲೆ ಮಹದೇಶ್ವರನ ಹಾಡು ಅಂದ್ಕೊಂಡಿದ್ದೆ. ಮಲೆ ಮಹದೇಶ್ವರನ ಹಾಡು ಅಥವಾ ಬೇರೆ ತಾಯಿ ಜಗದಾಂಬೆ? ಜಗದಂಬೆ ಸರ್. ಯಾವ ಜಗದಂಬೆಗೆ ಉದೋ ಉದಾ ಅಂತಾರೆ ಸರ್ ನಮ್ಮ ಕಡೆಗೆ. ಆಹೋ, ಅದಕ್ಕೆ ಉಗೆ ನೀರು. ಚೆನ್ನಾಗಿ ಆಡಿದ್ರಿ. ಆದರೆ ಮೇಡಮ್ ಹೇಳಿದ್ದನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಮತ್ತೆ ಮುಂದಿನ ಹಾಡುಗಳಲ್ಲಿ ಸ್ವಲ್ಪ ಬದಲಾವಣೆ ತಗೊಳ್ಳಿ. ಓಕೆ ಸರ್, ಖಂಡಿತ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ಮುಂದೆ ರಾಜು ಸರ್. ವೀರಪ್ಪ, ಅದೇನೋ ಕಿರ್ಚಾಡ್ರು ಅಂತೆಲ್ಲ ಹೇಳ್ತಿದ್ರಲ್ಲ. ಕಿರ್ಚಾಡಿರೋ. ಹೌದೌದು. ಎಲ್ಲಿ ಗೊತ್ತಾ ಕಿರ್ಚಾಡೋದು ಹೆಂಗೆ ಅಂದರೆ, ಈ ಚಿತ್ರದುರ್ಗದ ಬಿಟ್ಟು ಆಚೆಗೆ ಹೋಗ್ತಾ ಈ ಭಾಗದ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಎಲ್ಲ ಇದ್ದಿಲ್ಲ, ಒಂದು ಥರ ಧ್ವನಿ ಮಾಡ್ತಾರೆ ಗೊತ್ತಾ? ಅದು ಕ್ಯಾಕ್ಯೋ ಅಂತ ಒಂದು ಕಿರ್ಚಾಕ್ತಾರೆ ಗೊತ್ತಲ್ಲ, ಅದು ಗೊತ್ತಾ ನಿಮಗೆ? ಯಾವುದೇ ಕಾರ್ಯಕ್ರಮ ಹೋದರೆ ಅವ್ರು ತುಂಬ ಖುಷಿ ಆದರೆ ಒಂದು ಸೌಂಡ್ ಮಾಡ್ತಾರೆ. ಅದು ಆ ಸೌಂಡ್ ಕೇಳೋಕ್ಕೆ ಚಂದ. ಮಾಡಿ ಹಾಂ, ಕರೆಕ್ಟ್. ಅಲ್ಲ, ಇನ್ನೂ ಚೆನ್ನಾಗಿದೆ. ಅದು ಇನ್ನೂ ಚೆನ್ನಾಗಿದೆ. ಬರ್ತಿಲ್ಲ ಸರ್, ಅದು ಹೆಸರು ಹಂಗೆ ಹೊಡಿತಾರೆ. ಅದು ಕೆಕ್ಯಾತ್ ಹೊಡಿತಾರೆ, ತುಂಬ ಶಿಲೆ ಹೊಡಿತಾರೆ. ಆ ಸೌಂಡ್ ಏನಾರು ಮಾಡಿದ್ರೆ ಗಂಟ್ಲಲ್ಲಿರೋ ಕಫ ಗಿಫ ಎಲ್ಲ ಕೀತ್ಕೊಂಡು ನ್ಯಾಟ್ಗೋಗಿರ್ತದೆ ಅದು. ಈ ಪರ್ಫೆಕ್ಷನ್ ಇಲ್ಲ ಅದು ಇನ್ನೂ. ನನಗೆ ಅವ್ರ ಧ್ವನಿನಲ್ಲಿ ಕೇಳಿದ್ರೆ ಅದು ಚಂದ ಅನಿಸುತ್ತೆ. ನಿಜವಾಗ್ಲೂ ಅದು ಅದ್ಭುತವಾಗಿದೆ. ಅದನ್ನು ಕಿರ್ಚಾಡ್ರು ಅಂತ ಹೇಳೋದು ಅವರು ಅಷ್ಟೇ. ಬೇರೆ ಕಿರ್ಚಾಡ್ರಿ ಅಂದರೆ ಶ್ರುತಿ ಬಿಟ್ಟು ತಾಳ ಬಿಟ್ಟು ಕಿರ್ಚಾಡ್ರಿ ಅಂತ ಹೇಳಿಲ್ಲ. ತಮಟೆ ಇರಲಿ, ತಾಳ ಇರಲಿ, ಇನ್ನೊಂದು ಬಿಟ್ಟರೆ ಏನೇ ಇದ್ದರೂ ಕೂಡ ಆ ಧ್ವನಿನಲ್ಲೇ ಆ ತಾಯಿನ ಉಗೇನ್ರಿ ಅಂತ ಹೇಳೋದಷ್ಟೇ. ಭಾಳ ಚೆನ್ನಾಗಿದೆ ಹಾಡು. ಮೇಡಮ್ ಹೇಳ್ದಾಗೆ ಸ್ಪರ್ಧೆ ಇದು, ಭಾಳ ಎಚ್ಚರಿಕೆಯಲ್ಲಿ ಹಾಡಬೇಕು. ಆಯ್ಕೆ ಕೂಡ ಇನ್ನಷ್ಟು ಸ್ಟ್ರಾಂಗ್ ಆಗಿರಲಿ. ಒಳ್ಳೆಯದಾಗಲಿ ವೀರಪ್ಪ. ಥ್ಯಾಂಕ್ ಯು ಸರ್. ಸೂಪರ್ಬ್. ವೀರಪ್ಪ ಹಕ್ಕಿ, ನಿಮಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಿಂಬಿಯ ಬನಾದ ಮ್ಯಾಗಳ ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ಸಚಿನ್ ಶೇಖರ್. ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ. ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ. ನಿಂಬಿಯ ಎದ್ದೋನೆ ನಿಮ್ಮ ಜ್ಞಾನ, ಹೇಳುತ್ತಾಲೆ ನಿಮ್ಮ ಜ್ಞಾನ, ಸಿತಾರ ಜ್ಞಾನ ಸಿವೋ ಗಾನ. ನಿಂಬಿಯ ಸಿತಾರನೇ ಜ್ಞಾನ ಸಿವೋ
ಶಿವು ಜ್ಞಾನ ಬಾ ಶಿವನೇ ನಿದ್ರೆ ಗಣ್ಣಾಗು ನೀಮ ಗಾನ ನಿಂಬಿಯ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಎಂಟೆಲೆ ಮಾವಿನ ದಂಟಾಗೆ ಇರುವೋಳೆ ಗಂಟೆಯ ಸತ್ತಿಗೆ ಓದಗೋಳೆ ನಿಂಬಿಯ ಗಂಟೆಯ ಸತ್ತಿಗೆ ಓದಗೋಳೆ ಸರಸ್ವತಿಯೇ ನಾನೇ ಕಳಿಸವ್ವ ನಿಂಬಿಯ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ 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 ಸಚಿನ್ ಹೇಳಿ, ಸೆಂಚುರಿ ಹೊಡೆದ್ಯಾ ಅಥವಾ ಏನು ಮಾಡಿದೆ ಇವತ್ತು ನಿನ್ನ ಪ್ರಕಾರ? ಸೆಂಚುರಿ ಹೊಡೆಯಕ್ಕೆ ಹೋಗಿ ಸ್ವಲ್ಪ ಮುಗಿಸ್ಬಿಟ್ಟಿದ್ದೀನಿ. ಹೌದಾ? ಓಕೆ, ಔಟ್ ಆದ್ಯಾ? ಔಟ್ ಆಗಿಲ್ಲ ಅನ್ಕೊಳ್ತೀನಿ. ಓಕೆ, ನೋಡೋಣ. ಅರ್ಚನಾ ಮ್ಯಾಮ್, ಅದು ಆ ಕ್ರೀಸಿಂದ ಈ ಕ್ರೀಸಿಗೆ ಓಡುವಾಗ ಅಯ್ಯೋ ಇನ್ನೇನು ರನ್ಔಟ್ ಆಗುತ್ತೆ ಅನ್ನೋ ಧಡಾರಂತ ಎದ್ದು ಬಿದ್ದು ಮುಗ್ಗರಿಸಿ ಬಿದ್ದು ಅದು ಹೆಂಗೋ ಲೈನ್ ಒಳಗೆ ಹೋಗಿ ಬರ್ತಾರಲ್ಲ. ಎತ್ತು ಇಂತು ಬಚಾವಾಗ್ತಾರಲ್ಲ ಅದೇ ಕೇಸ್ ಇವನದ್ದು. ಏನದು ನಿನ್ಗೆ ಆ್ಯಕ್ಚುಲಿ ನಾಲಿಗೆ ತೊಡ್ರೆ ಅದನ್ನೇ ಬಿಡಿಸವ ಅಂತ ಹೇಳ್ಬೇಕು ನೀನು. ಮೈಂಡಲ್ಲೇ ಇತ್ತು ಮ್ಯಾಮ್, ಅದಕ್ಕೆ ಸಡನ್ ಮೈಂಡಲ್ಲಿತ್ತು. ನೀನು ತುಂಬ ಒಳ್ಳೆ ಪಾಯಿಂಟ್ ಹೇಳ್ದಿ. ತಲೆಯಲ್ಲಿದೆ ಬರಲಿಲ್ಲ ಬಾಯಿಗೆ ಅಂತ ಹೇಳ್ದಿ. ಬಹಳಷ್ಟು ಕಲಾವಿದರಿಗೆ ಸಂಗತಿಗಳು ಲಿರಿಕ್ಸು ತಲೆಯಲ್ಲಿರುತ್ತೆ, ಆದರೆ ಆ ಸಮಯಕ್ಕೆ ಸರಿ ಕೈ ಕೊಡುತ್ತೆ, ಬಾಯಿಗೆ ಬರಲ್ಲ. ಸ್ವರಗಳು ಹಾಕಿ ತುಂಬ ಕಲಾವಿದರಿಗೆ ನೋಡಿದ್ದೀನಿ, ಸಂಗತಿಗಳು ಅವ್ರ ಮೈಂಡಲ್ಲಿ ಕರೆಕ್ಟಾಗಿ ಓಡ್ತಾ ಇರುತ್ತೆ, ಅದನ್ನೇ ಸ್ಲೋ ಪೇಸಲ್ಲಿ ಹಾಡ್ತಾರೆ. ಆದರೆ ಯಾವಾಗ ಸ್ಟೇಜ್ ಮೇಲೆ ಆ ಟೆಂಪೋಗೆ ಅದನ್ನು ಹಾಡಬೇಕಾಗತ್ತೋ ಅವಾಗ ಬರಲ್ಲ. ಅದನ್ನೇ ನಾವು ಕಲ್ತ್ಕೊಂಡು ಕರಗತ ಮಾಡ್ಕೋಬೇಕಾಗಿರೋದು ಅಲ್ವಾ? ಬಟ್ ಇವತ್ತು ನೀನು ಶ್ರುತಿ ಎಲ್ಲೂ ಬಿಡದೆ ನೀಟಾಗಿ ಹಾಡ್ದು. ಆ ಶ್ರುತಿ ಕಡೆ ಗಮನ ಹೋದ್ಕೊಳ್ಳಿ, ನಿನಗೆ ಸಾಹಿತ್ಯ ತಪ್ಪೋಯ್ತೇನೋ. ಗಂಟೆಯ ಸತ್ತಿಗೆ ಒದಗೋಳೆ ಸರಸ್ವತಿಯೇ ನಾನೇ ಕಳಿಸವ್ವ ನಿಂಬಿಯ. ಹೊಸದು ಮ್ಯಾಮ್ ಸಾಂಗ್ ನನಗಿದು ಆ್ಯಕ್ಚುಲಿ. ಹಾಂ, ಸಡನ್ಲಿ ಕಾಂಪಿಟೇಷನ್ ಅಂದರೆ ಹಾಗೆಪ್ಪ, ಹೊಸದನ್ನು ಕಲ್ತ್ಕೋಬೇಕು, ಹೊಸ ಪ್ರಯೋಗಗಳು ಮಾಡಬೇಕು, ಅದೇ ಚಾಲೆಂಜ್ ಅಲ್ವಾ? ಸೊ ನೀನು ಒಳ್ಳೆ ಪ್ರಯತ್ನ ಮಾಡಿದ್ಯಾ. ಸಾಹಿತ್ಯದ ಕಡೆ ಇನ್ನೊಂದು ಸ್ವಲ್ಪ ಗಮನ ಕೊಟ್ಟು ಅದನ್ನು ತಲೆಯಲ್ಲಿ ಕೂರಿಸ್ಕೊಂಡ್ರೆ ನೀನು ಹೋಗ್ತಿರೋ ಡೈರೆಕ್ಷನ್ ಕರೆಕ್ಟಾಗಿದೆ. ಥ್ಯಾಂಕ್ ಯು ಮ್ಯಾಮ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್, ಈ ಹಾಡು ಫೀಮೇಲ್ ವರ್ಷನ್ನು, ಮೇಲ್ ವರ್ಷನ್ ಹಾಡಿದಾಗ ನೀನು ಜಾಣತನ ಮೆಚ್ಚಿದೆ. ಎದ್ದೋನೆ ಬೆಳಗ್ಗೆ ನಾವು ಒಂದು ಚರ್ಚೆ ಮಾಡ್ತಾ ಇರ್ತೀವಿ, ಬೆಳಗ್ಗೆ ಎದ್ದರೆ ಹೆಣ್ಮಕ್ಳು ಮಾತ್ರ ಹಾಡೋದು ಎದ್ದೋಳೆ ನಿಮಗೆ ಜ್ಞಾನ ಅಂತ ಹೇಳಿ ಅಲ್ವಾ? ಆದರೆ ಅದನ್ನು ನಾನು ಹಾಡ್ತಿರೋದು ಅಂತ ಹಾಡಿದ್ದು ಜಾಣತನ, ಅದು ಒಪ್ಕೊಳ್ಬೇಕು. ಆಮೇಲೆ ಇನ್ನೊಂದು ಪದ ಇದೆ, ಅಲ್ಲಿ ಎಲ್ಲರೂ ಮಾ ಶಿವನೇ ಅಂತಿದಾರಲ್ಲ, ನೀವು ಬಾ ಶಿವನೇ ಅಂತ ಹೇಳಿದ್ರಿ. ಆ್ಯಕ್ಚುಲಿ ಇದು ಕರೆಕ್ಟ್. ಮಾ ಶಿವನೇ ಅನ್ನೋದು ಅರ್ಥ ಇಲ್ಲ, ಬಾ ಶಿವನೇ ಅನ್ನೋದು ಅರ್ಥ ಇದೆ. ಹಾಡಿ ಅದನ್ನು ಹೇಳ್ತೀನಿ. ಎದ್ದೋನೇ ನಿಮ್ಮ ಜ್ಞಾನ ಹೇಳುತ್ತಾಲೇ ನಿಮ್ಮ ಜ್ಞಾನ ಸಿದ್ಧಾರ ಜ್ಞಾನ ಶಿವ ಜ್ಞಾನ ನಿಂಬಿಯ ಚರಣದಲ್ಲಿ ಬರುತ್ತಿದೆ. ಹಾಂ, ಸಿದ್ಧಾರಾಣಿ ಜ್ಞಾನ ಶಿವ ಜ್ಞಾನ ಬಾ ಶಿವನೇ ನಿದ್ರೆ ಗಣ್ಣಾಗು ನಿಮ್ಮ ಜ್ಞಾನ. ಇದು ನನಗೆ ಸರಿ ಅನ್ನಿಸ್ತು. ಮಾ ಶಿವನೇ ಅಂತ ಹೇಳೋದಕ್ಕಿಂತ ಬಾ ಶಿವನೇ ಅನ್ನೋದೇ ಸರಿ ಇದೆ ಅಂತ ಅನಿಸ್ತು. ಕೆಲವು ಸರಿ ಜನಪದದಲ್ಲಿ ಯಾರೋ ಹಾಡಿದ್ದು ಕೇಳಿರ್ತೀವಿ, ಹೌದು ಅದೇ ಸರಿನೇನೋ ಅಂತೇಳಿ ಹಾಡ್ತಾ ಇರ್ತೀವಿ. ಸ್ವಲ್ಪ ಸಾಹಿತ್ಯ ಓದ್ಕೊಂಡಾಗ ಆಮೇಲೆ ಅದನ್ನು ಹಾಡಿದಾಗ ಓ ಇದು ಸರಿ ಇರ್ಬೋದೇನೋ ಅಂತ ಅನಿಸುತ್ತೆ. ಇನ್ನು ಉಳಿದಿದ್ದೆಲ್ಲ ಭಾಳ ಚೆನ್ನಾಗಿತ್ತು.
ಗಂಡು ಮಕ್ಕಳು ಹಾಡ್ಬೋದು, ಏನು ತಪ್ಪೇನಿಲ್ಲ. ಹೆಣ್ಮಕ್ಳು ಗಂಡು ಮಕ್ಕಳು ಅಂತೆಲ್ಲ ಈ ಜನಪದ ಹಾಡುಗಳಲ್ಲಿ ವಿಶೇಷವಾಗಿ ಏನು ಗೊತ್ತಾ, ಎಷ್ಟೊಂದು ಹೆಣ್ಮಕ್ಳ ಹಾಡುಗಳನ್ನೆಲ್ಲ ಗಂಡು ಮಕ್ಕಳು ಹಾಡ್ತಿರ್ತಾರೆ, ಗಂಡು ಮಕ್ಕಳ ಹಾಡುಗಳನ್ನೆಲ್ಲ ಹೆಣ್ಮಕ್ಳು ಹಾಡ್ತಿರ್ತಾರೆ. ಇದೊಂದು ಪ್ಲಸ್ ಜನಪದದಲ್ಲಿ. ಇನ್ನೊಂದು ವಿಶೇಷ ಏನು ಗೊತ್ತಾ, ಜನಪದ ಸುಗಮ ಸಂಗೀತ ಇದರಲ್ಲೆಲ್ಲ ಸಿನಿಮಾ ಆದರೆ ನೀವು BGMs ಏನಿರುತ್ತೋ ಅದಷ್ಟೇ ಹಂಗೇ ಇರಬೇಕು, ಅದಷ್ಟೇ ಇರಬೇಕು. ಇಲ್ಲಿ ನಿಮಗೆ ವಾದ್ಯಗಾರರಿಗೂ ಸ್ವಾತಂತ್ರ್ಯ ಇದೆ ಅಲ್ವಾ, ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಚಾನ್ಸ್ ಸಿಗುತ್ತೆ. ಅವ್ರಿಗೂ ಸ್ವಾತಂತ್ರ್ಯ ಇದೆ, ನಿಮಗೂ ಸ್ವಾತಂತ್ರ್ಯ ಇದೆ. ಈ ಸ್ವಾತಂತ್ರ್ಯ ಎಲ್ಲೂ ಸಿಗೋದಿಲ್ಲ ಅಲ್ವಾ, ಜನಪದದಲ್ಲಿ ಮಾತ್ರ ಸಿಗುತ್ತೆ ಅಲ್ವಾ, ಜನಪದದಲ್ಲಿ ಮಾತ್ರ ಸಿಗುತ್ತೆ. ಆದರೆ ನೀವು ಅದನ್ನು ನೋಡ್ತಾ ಇರಬೇಕು, ಎಲ್ಲಿಗೆ ನಿಲ್ಲಿಸ್ತಾರೆ, ಏನು ಮಾಡ್ತಾರೆ ಅಂತ ಸ್ವಲ್ಪ ಅಲರ್ಟ್ ಆಗಿದ್ದು ಅದನ್ನು ತೊಗೊಳೋದಕ್ಕೆ, ಪಿಕಪ್ಸ್ ಎಲ್ಲ ತೊಗೊಳೋದಕ್ಕೆ ಅಲರ್ಟ್ ಆಗಿರಬೇಕು. ಸಿನಿಮಾ ಆದರೆ ನೋಡಿ ಇದು ಗೊತ್ತಿರುತ್ತೆ, ಓ ಇದು BGM ಮುಗಿಯುತ್ತೆ, ಈ BGM ಮುಗಿದ್ಮೇಲೆ ನಾವು ಟೇಕ್ ಆಫ್ ಮಾಡಬೇಕು ಅಂಥೇಳಿ. ಇಲ್ಲಿ ಗೊತ್ತಿರಲ್ಲ ಅಂತ ಅಂದಾಗ ಸ್ವಲ್ಪ ಎಚ್ಚರಿಕೆಯಲ್ಲಿರಬೇಕು ಅಲ್ವಾ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆಮ್ಗಲ್ ಸರ್. ಸಚಿನ್ ಸರ್, ಈ ಹಾಡನ್ನು ತುಂಬ ಪ್ರಚಾರ ಮಾಡಿದವರು ಯಾರು ಹೇಳಿ? ಸುಮಿತ್ರಮ್ಮ. BK ಸುಮಿತ್ರಾ ಮೇಡಮ್ ಅವರು. ನಮ್ಮ ಗಣೇಶ್ ಸಾರು ಮತ್ತು ಕಿರಣ್ ಒರ್ಜಿನಲ್ BGM ಕೊಟ್ಟರು ನಿಮಗೆ ಆಡಲಿಕ್ಕೆ ಪಕ್ಕ. ಇದನ್ನು ಭವಿಷ್ಯ ನಾನು ಅಂದ್ಕೊಂಡಂಗೆ ಇಡೀ ಜನಪದ ಎಲ್ಲ ಗಾಯಕರಿಗೂ ಗೊತ್ತಿದ್ದು, ನಿಂಬಿಯ ಬನಾದ ಮ್ಯಾಗಡ ಅಂತಕ್ಕಂಥ ಹಾಡು. ಇದು ಮಾಸ್ಟರ್ ಪೀಸ್ BK ಸುಮಿತ್ರಾ ಮೇಡಮ್ದವರೆಲ್ಲ 50 ವರ್ಷದ ಹಿಂದೆ ಆಡಿರ್ತಕ್ಕಂಥ ಹಾಡಿದ್ದು. ಆಮೇಲೆ ಮೂಲ ಜನಪದ ಗೀತೆ ಅದು. ಅದು ಮಧ್ಯದಲ್ಲಿ ಏನೋ ಒಂದು ರೀತಿ ಅದು ನನಗೆ ಅದೇ ಮುನ್ರಾಜ್ ಅವರು ಹೀಗೆ ಹೇಳ್ತಾರೆ, ನನಗೆ ಯಾಕೋ ಡೌಟ್ ಬಂತು. ಎದ್ದೋಳೆ ಅಂತಲೇ ಇದುವರೆಗೂ ನಾನು ಕೇಳಿರೋದು, ಎದ್ದೋಣೆ ಅಂತಿಲ್ಲ. ಅಂದರೆ ಗಂಡು ಹುಡುಗರು ಆಡಿದಾಗ ಎದ್ದೋಣೆ ಅಂತ ಹೇಳೋವಂಥದ್ದು ನಾನು ಕೇಳಿಲ್ಲ. ಆಮೇಲೆ ಶಿವಗಾನ ಅಂದ್ರಿ ನೀವು, ಸರಿ, ಶಿವಜ್ಞಾನ ಧ್ಯಾನ ಅಂತ ಬರಲಿಲ್ಲ ಅದು. ಅದೇನೋ ಅದು ಸಣ್ಣ ಎಡವಟ್ಟಾಯಿತು ಅದು ಆಡೋ ಇದರಲ್ಲಿ. ಬಟ್ಟು ಒಳ್ಳೆ ಅದಕ್ಕೆ ಜಸ್ಟಿಸ್ ಕೊಟ್ಟಿದ್ದೀರಿ ನೀವು ಆಡೋದಕ್ಕೆ. ಥ್ಯಾಂಕ್ ಯು ಸರ್, ಅಭಿನಂದನೆಗಳು ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸಚಿನ್, ಮುಂದಿನ ಸಂಚಿಕೆಯಲ್ಲಿ ಸೆಂಚುರಿ ಹೊಡಿರಿ ಅಂತ ಹೇಳ್ತಾ ಗುಡ್ ಲಕ್. ರಂಬೆ ಕೊಂಬೆ ಮ್ಯಾಲ ಗೂಡಿ ಕಟ್ಟಿದಾವ ರೆಕ್ಕೆ ಬಲಿತ ಹಕ್ಕಿ, ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ರಮ್ಯಾ ಆನ್ ಸ್ಟೇಜ್ ಪ್ಲೀಸ್. ರೆಂಬಿ ಕೊಂಬಿಯ ಮೆಲಗೂಡು ಕಟ್ಟಿದವರಕ್ಕೆ ಬಲಿತ ಹಕ್ಕಿ, ಗುಡಿನಾಗ ಮಲಗ್ಯಾವ ಮರಿ ಹಕ್ಕಿ. ರೆಂಬಿ ಕೊಂಬಿಯ ಮೆಲಗೂಡು ಕಟ್ಟಿದವರಕ್ಕೆ ಬಲಿತ ಹಕ್ಕಿ, ಗುಡಿನಾಗ ಮಲಗ್ಯಾವ ಮರಿ ಹಕ್ಕಿ. ದೂರ ದೇಶದ ವಲಸಿಗ ಹಕ್ಕಿಗೂ ಐತಿ ಜಾಗ ಒಳಗ, ಬಂದಿರಿ ನೀವು ನಮ್ಮ ಬಳಗ. ಹಳೆಯ ಬಾವಿಯ ತಳದ ನೀರಿನಾಗ ಹಸಿರ ಚಿಗುರುತ್ತಾವ, ಬೇರಿನ ಮೊಳಕೆ ಒಡೆಯುತ್ತಾವ. ಹಳೆಯ ಬಾವಿಯ ತಳದ ನೀರಿನಾಗ ಹಸಿರ ಚಿಗುರುತ್ತಾವ, ಬೇರಿನ ಮೊಳಕೆ ಒಡೆಯುತ್ತಾವ. ಭೂತ ಬ್ಯಾತಾಳ ಜೋತ ಬಾವಲಿ ಮ್ಯಾಲ ತೂಗುತ್ತಾವ, ಮರದಲ್ಲಿ ಕರಗ ಕುಣಿಯುತ್ತಾವ. ರೆಂಬಿ ಕೊಂಬಿಯ ಮ್ಯಾಲ ಗೂಡು ಕಟ್ಟಿದವರಕ್ಕೆ ಬಲಿತ ಹಕ್ಕಿ, ಗುಡಿನಾಗ ಮಲಗ್ಯಾವ ಮರಿ ಹಕ್ಕಿ.
ಗ್ವಾಡಿ ಮೇಲಾಡತ ಬಾಟ ಮೂರ್ಯವ ತೊಗಲಿ ಗೊಂಬಿಯಾಟ ಕರುಳ ಬಳ್ಳಿಯ ಕಥೆಯ ಹೇಳುತ್ತೇವಾ ನೋಡ್ರಿ ಶಾಂತ ಚಿತ್ತ ನಾವು ನೀವು ಅದರ ಭಾಗ ಮಾತ್ರ ರಮ್ಯಾ. ಓಕೆ, ರಮ್ಯಾ ಮಾತಾಡಬೇಕಾದ್ರೆ ಒಂದು ಚಿಕ್ಕ ಹಕ್ಕಿ ಮರಿನೇ ಕಿ 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 ಅಂತ ಮಾತಾಡ್ತಾರೆ, ಬಟ್ ಹಾಡ್ದಾಗ ಮಾತ್ರ ಸೂಪರ್. ಓಕೆ, ಅರ್ಚನಾ ಮ್ಯಾಮ್. ರಮ್ಯಾ, ಟಿ ವಿ ಸೀರಿಯಲ್ಗಳ ಕ್ಷೇತ್ರದಲ್ಲಿ ತುಂಬ ಪಾಪ್ಯುಲರ್ ಆಗಿರುವಂಥ ಒಂದು ಕಂಬಾರರ ಅದ್ಭುತವಾದ ಸಾಹಿತ್ಯನ ನೀವು ತಗೊಂಡಿಲ್ಲಿ ಇವತ್ತು ಪ್ರಸ್ತುತಪಡಿಸಿದ್ರಿ. ತುಂಬ ಒಳ್ಳೆ ಹಾಡಿದು, ಆದರೆ ಕಾಂಪಿಟೇಷನ್ನಿಗೆ ಸಾಲದು. ಯಾಕಂದರೆ ಮತ್ತೆ ಇದು ಪಲ್ಲವಿ ಚರಣ ಎಲ್ಲ ಒಂದೇ ಟ್ಯೂನು, ಏರಿಳಿತ ಇಲ್ಲ ಇದರಲ್ಲಿ. ಸೊ ನಿಮಗೆ ಸ್ಕೋಪ್ ಕಮ್ಮಿ. ಆಮೇಲೆ ಇದು ಎಲ್ಲೂ ಹೈ ಪಿಚ್ ಹೋಗಲ್ಲ. ನೀವು ಯಾಕೆ ಇನ್ನೊಂದು ಮನೆ ಜಾಸ್ತಿ ತೊಗೊಂಡು ಹಾಡ್ಬೋದಿತ್ತಲ್ಲ? ಇದೇನು ಸೀನಾ? ಡಿ ಕೊಡಿ. ಯಾಕಂದರೆ ನೀವು ಲೋ ಹಾಡ್ತಿದ್ರಲ್ಲ, ನಾ ಅಲ್ಲಿ ಆ್ಯಕ್ಚುಲಿ ಏನು ಅಂದರೆ ಕ್ಲಾರಿಟಿ ಇರಲಿಲ್ಲ, ಏನು ಕ್ಲಿಯರಾಗಿ ಕೇಳಿಸ್ತಾ ಇರಲಿಲ್ಲ. ಕೀಬೋರ್ಡ್ ಕೊಡಿ ಸರ್. ಈ ಶ್ರುತಿಯಲ್ಲಿ 2 ಲೈನ್ ಹಾಡು. ರೆಂಬಿ ಕೊಂಬಿಯ ಮೇಲೆ ಗೂಡು ಕಟ್ಟಿದವರಕ್ಕೆ ಬಲಿತ ಹಕ್ಕಿ ಗೂಡಿನ್ಯಾಗ ಮಲಗ್ಯಾವ ಮರಿ ಹಕ್ಕಿ. ಎಷ್ಟು ಚೆನ್ನಾಗಿ ಕೇಳ್ತಾ ಇದೆ ನೋಡಿ ಶ್ರುತಿ. ಅದಕ್ಕೆ ಹೇಳೋದು ನಾನು, ಹಾಡು ಪೂರ್ತಿ ಹಾಡಿ ನೋಡಿಕೊಂಡು ಇನ್ನೂ ನಾ ಹೇಳ್ತಾನೆ ಇದ್ದೀನಿ, ಯಾಕೆ ಯಾರು ಸೀರಿಯಸ್ ಆಗಿ ತಗೋತಾ ಇಲ್ಲ. ಇಡೀ ಸಾಂಗಿನ ಒಂದು ಭಾವ, ಎನರ್ಜಿ ಎರಡೂ ಡ್ರಾಪ್ ಆಗುತ್ತೆ. ಎಷ್ಟು ಚೆನ್ನಾಗಿ ಕೇಳ್ತಾ ಇದೆ ನಿನ್ನ ಧ್ವನಿಯಲ್ಲಿ, ಈ ಶ್ರುತಿಯಲ್ಲಿ ಅಲ್ವಾ? ಫುಲ್ ಸಾಂಗ್ ಹಾಡು ನೋಡ್ಕೊಳ್ಳಿ, ಒಂದು ಮನೆ ಜಾಸ್ತಿ ಮಾಡಿ ಮತ್ತೆ ಹಾಡು ನೋಡ್ಕೊಳ್ಳಿ. ಓ, ಇದರಲ್ಲಿ ನಾನು ಹಾಡಬಲ್ಲೆ ಅಂತ ಅನ್ಸಿದ್ರೆ ಒಂದು ಮನೆ ಜಾಸ್ತಿಲಿ ಹಾಡಿ ಅಲ್ವಾ? ಯಾಕೆ ಮಾಡ್ತಾ ಇಲ್ಲ ಯಾರು ಈ ಕೆಲಸ? ತಲೆಯಲ್ಲಿ ಯಾವುದೋ ಒಂದು ಶ್ರುತಿ, ಅದನ್ನು ಕೂರಿಸ್ಕೊಂಬಿಡ್ಬೇಡಿ. ದಿನವೂ ನಮ್ಮ ಧ್ವನಿ ಜೊತೆ ನಾವೇ ಎಕ್ಸ್ಪೆರಿಮೆಂಟೇಷನ್ ಮಾಡ್ಕೋಬೇಕಲ್ವಾ? ಇನ್ನು ಫಸ್ಟ್ ಪಲ್ಲವಿ ಹಾಡುವಾಗ ಸ್ವಲ್ಪ ಆಚೆ ಆಯಿತು ಶ್ರುತಿ, ಬಟ್ ಆಮೇಲೆ ಇಡೀ ಹಾಡು ತುಂಬ ನೀಟಾಗಿ ಹಾಡ್ದು. ನೆಕ್ಸ್ಟ್ ಟೈಮಿಂದ ಈ ಥರ ರೇಂಜ್ ಹೋಗಲ್ಲ ಅಂದಾಗ ಸ್ವಲ್ಪ ಜಾಸ್ತಿ ಶ್ರುತಿ ಇಟ್ಕೊಂಡು ಹಾಡು, ಆಯಿತಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅದೇ ಎಕ್ಸ್ಪೆರಿಮೆಂಟ್ ಮಾಡ್ತಿಲ್ಲ ಅಂತ ಕಾಂಪಿಟೇಷನ್ ಭಯಕ್ಕೆ ಎಕ್ಸ್ಪೆರಿಮೆಂಟ್ ಮಾಡ್ತಿಲ್ವಾ? ಇಲ್ಲ, ನನಗೆ ಈ ಸಾಂಗ್ ತುಂಬ ಇಷ್ಟ. ಒಂದ್ಸಲ ಇಲ್ಲಿ ಹಾಡೋಣ ಅಂತ ಅನ್ಕೊಂಡ. ಅಲ್ಲ, ನಿನಗೆ ಈ ಇಷ್ಟ, ನಮಗೂ ಇಷ್ಟ ಈ ಹಾಡು, ಬಟ್ ಈ ಹಾಡನ್ನು ಇನ್ನೂ ಚೆನ್ನಾಗಿ ಕೇಳಿಸುವಂತೆ ಮಾಡಬಹುದಿತ್ತು ಅಲ್ವಾ? ಈಗ ನೀನೇ ಕೇಳಿದೆ ಅಲ್ವಾ, ನಿಂಗೆ ಯಾವ ಶ್ರುತಿಲಿ ಹಾಡಿದ್ದು ಚೆನ್ನಾಗಿ ಅನಿಸ್ತು? ಈಗ ಹಾಡಿದ್ದಲ್ವಾ, ಅದನ್ನೇ ನೀನು ಹಾಡಿ ನೀನು ಕೇಳಿಸ್ಕೊ ಒಂದ್ಸಲಿ, ಅವಾಗ ಗೊತ್ತಾಗತ್ತೆ. ಎಸ್. ಓಕೆ, ವೇಮ್ಗಲ್ ಸರ್. ರಮ್ಯಾ ಅವರೇ, ಇದು ಚಂದ್ರಶೇಖರ್ ಕಂಬಾರರ ಅದ್ಭುತವಾದ ಸಾಹಿತ್ಯ ಮತ್ತು ಅಷ್ಟೇ ಚೆನ್ನಾಗಿ ಸಂಗೀತ ಕಟ್ಟಿಯವರು ಹಾಡಿ ಪ್ರಸಿದ್ಧಿಗೊಳಿಸಿರ್ತಕ್ಕಂಥ ಹಾಡಿದು. ಆದರೆ ಮೇಡಮ್ ಹೇಳಿದ್ದೆ ಅಷ್ಟೇ ಕಾಮೆಂಟ್ಸ್ ನಂದು. ಏನೋ ಒಂಥರ ಅದೇ ಆ ಶ್ರುತಿಯಲ್ಲಿ ತೊಗೊಂಡಿದ್ದು ಚೆನ್ನಾಗಿತ್ತೇನೋ, ಡ್ರಾಪ್ ಆದಂಗೆ ಹೋಯಿತು, ಹಾಡು ಎತ್ತರಕ್ಕೆ ಹೋಗಲಿಲ್ಲ. ಇನ್ನೂ ಒಂದು ಮನೆ ಜಾಸ್ತಿ ಮಾಡಿಕೊಂಡು ಹಾಡಿದರೆ ನಿಮ್ಮದು ಒಳ್ಳೆ ಕಂಠ, ಅದು ಉತ್ತರ ಕರ್ನಾಟಕ ಹೇಳಿ ಕೇಳಿ ನಿಮ್ಮದು ಆ ಭಾಷೆ ಚೆನ್ನಾಗಿ ನಿಮ್ಮ ಬಾಯಲ್ಲಿ ನಲೀತಾ ಇದೆ. ಬಟ್ ಮುಂದಿನ ಆಯ್ಕೆಗಳಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ ಅಂತ ಅಷ್ಟೇ ಹೇಳ್ತೀನಮ್ಮ. ಥ್ಯಾಂಕ್ ಯು ಸರ್. ಮುಂದೆ ರಾಜು ಸರ್. ಒಳ್ಳೆ ಹಾಡು, ಮೂಡಲ ಮನೆ ಸೀರಿಯಲ್ ಟೈಟ್ಲ್ ಸಾಂಗ್ ಇದು. ಹಾಡುಗಾರರು ಯಾರು, ಸಾಹಿತ್ಯ ಯಾರು ಅಂತ ಗೊತ್ತಾಯಿತು. ರಾಗ ಸಂಯೋಜನೆ ಯಾರು ಮಾಡಿದ್ದಾರೆ ಗೊತ್ತಾ ಇದನ್ನು? ಸ್ವತಃ ಕಂಬಾರ್ರೆ ಅವರೇ ಮಾಡಿರೋದು. ಅವ್ರು ಹೇಳ್ತಾಯಿದ್ರು, ನನಗೆಲ್ಲ ಎಲ್ಲಿಂದ ಬರುತ್ತೆ ಇನ್ಸ್ಪಿರೇಷನ್ ಅಂತಂದರೆ, ಉತ್ತರ ಕರ್ನಾಟಕದಲ್ಲ ಗೀಗಿ ಪದಗಳೆಲ್ಲ ಹಾಡ್ತಾರಲ್ಲ, ಅದು ಅವ್ರಿಗೆ ಭಾಳ ಇಷ್ಟ. ಅದನ್ನೆಲ್ಲ ಕೇಳಿ ಅವ್ರಿಗೆ ಬೇರೆ ಬೇರೆ ಹಾಡುಗಳನ್ನೆಲ್ಲ ಕೇಳ್ತಾ ಇರ್ತಾರೆ ಅವರು.
ಕೇಳಿ ಒಂದು ಒಳ್ಳೆ ಹಾಡನ್ನು ಕೊಟ್ಟಿದ್ದಾರೆ ಅವರು. ಅದನ್ನು ಚೆನ್ನಾಗಿ ಹಾಡಿದ್ರಿ. ಮತ್ತು ಉತ್ತರ ಕರ್ನಾಟಕದ ಹಾಡುಗಳು ಅಂದರೆ ಮೆಣಸಿನ್ಕಾಯಿ ಚುರುಕಿರ್ತದಲ್ಲ, ಆ ಚುರುಕಿರ್ತದೆ. ಪೇಡದ ಥರ ಸಾಫ್ಟಾಗಿರಲ್ಲ, ರಗಡ್ಡಾಗಿರುತ್ತೆ. ಅದರಿಂದ ಅದು ಸ್ವಲ್ಪ ಅದಕ್ಕೆ ಮೇಡಮ್ ಹೇಳಿದಾಗ ಒಂಚೂರು ಪಿಚ್ಚಿಂಗ್ಸ್ ಎಲ್ಲ ಚೆನ್ನಾಗಿದ್ದರೆ ಇನ್ನೂ ಚೆನ್ನಾಗಿ ಕೇಳಿಸ್ತಾ ಇತ್ತು. ಬೇರೆ ಇನ್ನೇನು ಕಾಮೆಂಟ್ಸ್ ಹೇಳೋದೇನಿಲ್ಲ. ಸ್ಪರ್ಧೆ ಆದ್ದರಿಂದ ಸ್ಪರ್ಧಾತ್ಮಕವಾಗಿರಬೇಕು ಅಂದರೆ ಇನ್ನಷ್ಟು ತಾಲೀಮುಗಳು, ತಯಾರಿ, ಅದು ಇದು ಎಲ್ಲ ಬೇಕೇ ಬೇಕು. ಮುಂದಿನ ದಿನಗಳಲ್ಲಿ ನೋಡೋಣಂತೆ ಇನ್ನು ನಿಮ್ಮ ಹಾಡುಗಾರಿಕೆ ಬದಲಾವಣೆ ಕಾಣುತ್ತಾ ಹೇಗೆ ಅಂತ. ಮತ್ತು ಇನ್ನೊಂದು ಏನಂದರೆ, ಒಂದೇ ಜಾನರಲ್ಲಿ ಹಾಡ್ತಾ ಇರಬೇಡಿ, ಬೇರೆ ಬೇರೆ ಪ್ರಕಾರಗಳ ಹಾಡುಗಳನ್ನು ಹಾಡೋ ಪ್ರಯತ್ನ ಮಾಡ್ತಾಯಿರಿ. ಪ್ರತಿಯೊಬ್ಬರಿಗೂ ಹೇಳೋದೇ ನಾನು, ನಿಮ್ಮ ಎಲ್ಲರೂ ಒಂದೇನೋ ಒಂದು ಅಂದ್ಕೊಂಡಿರ್ತೀರಿ, ಅದೇ ಥರ ಬರೋದು ಬೇಡ. ಬೇರೆ ಬೇರೆ ಹಾಡುಗಳನ್ನು ಪ್ರಯತ್ನ ಮಾಡಿದ್ರೆ ಸ್ಪರ್ಧೆ ಚೆನ್ನಾಗಿರುತ್ತೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ರಮ್ಯಾ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ತಾಯಿಯ ಸೇವೆ ಮಾಡ್ಯಾಕ ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ಕುಮಾರ್ ಬಡಿಗೆ ಆನ್ ಸ್ಟೇಜ್ ಪ್ಲೀಸ್. ತಾಯಿ ಸೇವೆ ಮಾಡ್ರಿ ಜನ್ಮಕ ನಿಮ್ಮ ಜನ್ಮ ಸಾರ್ಥಕ. ತಾಯಿ ಸೇವೆ ಮಾಡ್ರಿ ಜನ್ಮಕ ನಿಮ್ಮ ಜನ್ಮ ಸಾರ್ಥಕ. ತಾಯಿ ಸೇವೆ ಮಾಡ್ರಿ ಜನ್ಮಕ ನಿಮ್ಮ ಜನ್ಮ ಸಾರ್ಥಕ. ತಾಯಿ ಸೇವೆ ಮಾಡ್ರಿ ಜನ್ಮಕ ನಮ್ಮ ನಿಮ್ಮ ಜನ್ಮ ಸಾರ್ಥಕ. ತಾಯಿ ಸೇವೆ ಮಾಡ್ರಿ ಜನ್ಮಕ ನಮ್ಮ ನಿಮ್ಮ ಜನ್ಮ ಸಾರ್ಥಕ. ತಾಯಿ ಸೇವೆ ಮಾಡ್ರಿ ಜನ್ಮಕ ನಿಮ್ಮ ಜನ್ಮ ಸಾರ್ಥಕ. ತಾಯಿ ಸೇವೆ ಮಾಡ್ರಿ ಜನ್ಮಕ ನಿಮ್ಮ ಜನ್ಮ ಸಾರ್ಥಕ. ಮಾಸಗಳಿಂದ ಉದರಲಿ ಹೊತ್ತು ನೋವನ್ನು ನುಂಗಿ ಹೆತ್ತವಳು. ನವಮಾಸಗಳಿಂದ ಉದರಲಿ ಹೊತ್ತು ನೋವನ್ನು ನುಂಗಿ ಹೆತ್ತವಳು. 16 ದೇವರ ಹರಕೆಯ ಹೊತ್ತು ಹಗಲಿರುಳೆಮ್ಮನು ಬೆಳೆಸಿಹಳು. 16 ದೇವರ ಹರಕೆಯ ಹೊತ್ತು ಹಗಲಿರುಳೆಮ್ಮನು ಬೆಳೆಸಿಹಳು. ತಾಯಿ ಸೇವೆ ಮಾಡ್ರಿ ಜನ್ಮಕ ನಿಮ್ಮ ಜನ್ಮ ಸಾರ್ಥಕ. ತಾಯಿ ಸೇವೆ ಮಾಡ್ರಿ ಜನ್ಮಕ ನಿಮ್ಮ ಜನ್ಮ ಸಾರ್ಥಕ. ನಾವು ಬೇನೆಯಿಂದ ಬಳಲುತ್ತಿರಲು ಅನ್ನ ಹಾಲವ ಉಣಿಸಿಹಳು. ನಾವು ಬೇನೆಯಿಂದ ಬಳಲುತ್ತಿರಲು ಅನ್ನ ಹಾಲವ ಉಣಿಸಿಹಳು. ವೈದ್ಯಗೆ ತೋರಿಸಿ ಔಷಧಿ ಕೊಡಿಸಿ ನಮಗಾಗಿ ಜೀವ ಇಟ್ಟವಳು. ವೈದ್ಯಗೆ ತೋರಿಸಿ ಔಷಧಿ ಕೊಡಿಸಿ ನಮಗಾಗಿ ಜೀವ ಇಟ್ಟವಳು. ತಾಯಿ ಸೇವೆ ಮಾಡ್ರಿ ಜನ್ಮಕ ನಿಮ್ಮ ಜನ್ಮ ಸಾರ್ಥಕ. ತಾಯಿ ಸೇವೆ ಮಾಡ್ರಿ ಜನ್ಮಕ ನಿಮ್ಮ ಜನ್ಮ ಸಾರ್ಥಕ. ತಾಯಿ ಸೇವೆ ಮಾಡ್ರಿ ಜನ್ಮಕ ನಮ್ಮ ನಿಮ್ಮ ಜನ್ಮ ಸಾರ್ಥಕ. ತಾಯಿ ಸೇವೆ ಮಾಡ್ರಿ ಜನ್ಮಕ ನಮ್ಮ ನಿಮ್ಮ ಜನ್ಮ ಸಾರ್ಥಕ. ತಾಯಿ ಸೇವೆ ಮಾಡ್ರಿ ಜನ್ಮಕ ನಿಮ್ಮ ಜನ್ಮ ಸಾರ್ಥಕ.
ತಾಯಿ ಸೇವೆ ಮಾಡ್ರಿ ಜನ್ಮಕ, ತಾಯಿ ಸೇವೆ ಮಾಡ್ರಿ ಜನ್ಮಕ, ತಾಯಿ ಸೇವೆ ಮಾಡ್ರಿ ಜನ್ಮಕ, ನಿಮ್ಮ ಜನ್ಮ ಸಾರ್ಥಕ. ಧನ್ಯವಾದಗಳು. ಓಕೆ ಕುಮಾರ್ ಬಡಿಗೇರ, ಆರಾಮ? ಆರಾಮಕ್ಕ. ಹೇಗನ್ನಿಸ್ತು ಹಾಡಿ? ಎರಡನೇ ನುಡಿ ತಗೊಳ್ಳೋದು ಎಷ್ಟ ಗೊತ್ತಾಗಲಿ, ಕರೆ ಒಟ್ಟು ಒಟ್ಟು ಹಂಗೆ ಒಂದು ಲೆವೆಲ್ಗೆ ಅನಿಸ್ತಕ್ಕ. ಒಂದು ಲೆವೆಲ್ಗೆ ಚೆನ್ನಾಗಿ ಅನಿಸ್ತಾ? ಚೆನ್ನಾಗಂತ ಇಲ್ಲ, ಒಂದು ಲೆವೆಲ್ಗೆ ಅನಿಸ್ತಾ. ಒಂದು ಲೆವೆಲ್ಗೆ ಅನಿಸ್ತು, ಅದೇನಾದರೂ ಆಗಿರ್ಬೋದು. ರೈಟ್, ಅರ್ಚನಾ ಮ್ಯಾಮ್ ಹೇಳಿ. ಕುಮಾರ್ ಅವರೇ ನಮಸ್ಕಾರ ಮೇಡಮ್. ನಮಸ್ಕಾರ. ನಿಮ್ಮ ಗಾಯನದಲ್ಲಿ ಶಾಸ್ತ್ರೋಕ್ತವಾಗಿ ನೋಡಿದ್ರೆ ಎಲ್ಲ ಸರಿಯಾಗಿದೆ. ಹಾಂ ಮೇಡಮ್. ಅಂದರೆ ದೇಹ ಇದೆ, ಹಾಂ ಮೇಡಮ್. ಆತ್ಮ ಇಲ್ಲ. ಅರ್ಥ ಆಗ್ತಿದೆಯಾ? ಅಂದ್ರೆ ಹಾಡ್ನಾಗ ಫೀಲಿಂಗ್ ಇಲ್ಲ ಅಂತ. ಹಾಂ. ಸೊ ಆತ್ಮ ಇಲ್ಲದಿದ್ದರೆ ದೇಹ ಇದ್ದು ಪ್ರಯೋಜನ ಇಲ್ಲ ಅಲ್ವಾ? ಹೌದು. ಸೊ ಶ್ರುತಿ ತಾಳ ಎಲ್ಲ ಬದ್ಧವಾಗಿ ಹಾಡ್ತಾ ಇದ್ದೀರಿ. ಹಾಂ ಅಕ್ಕ. ಆದರೆ ಹಾಡಲ್ಲಿ ಎಮೋಷನ್ಸ್ ಇಲ್ಲ. ನಾನು ಕಳೆದ ಸಲನೂ ಹೇಳಿದ್ದೆ, ಹೌದು. ಇನ್ನು ಅದರಲ್ಲಿ ಫೀಲ್ ಹಾಕಿ ಹಾಡಿ ಅಂತ. ಪಾಠ ಒಪ್ಪಿಸಿದ್ರೆ ಈಗ ಮಕ್ಕಳು ಮಗ್ಗಿ ಹೇಳ್ತಿರ್ತಾರಲ್ಲ, ಹೌದು. ಒಂದೊಂದೊಂದು, ಒಂದೆರಡೆರಳು, ಒಂದು ಮೂರು ಅಂತ, ಹಾಗೆ ಕೇಳಿಸ್ಬಾರ್ದು ಹಾಡು ಅಲ್ವಾ? ಹಾಡು ಅಂದರೆ ಭಾವನೆಗಳು. ಹಾಂ. ಸೊ ಆ ಭಾವನೆಗಳು ನಮ್ಮ ಹೃದಯಕ್ಕೆ ಯಾವಾಗ ಮುಟ್ಟೋದು? ನೀವು ಅದನ್ನು ಧ್ವನಿಯಲ್ಲಿ ತೋರಿಸಿದಾಗ. ಆಮೇಲೆ ನೀವು ಹಾಡುಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಕೂಡ ಮುಂಬರುವ ದಿನಗಳಲ್ಲಿ ನಮಗೆ ಇನ್ನೂ ವೆರೈಟಿ ಕೇಳೋದಕ್ಕೆ ಇಷ್ಟಪಡ್ತೀವಿ. ಒಂದು ಹೇಳ್ತೀನಿ, ದಯವಿಟ್ಟು ಕ್ಷಮಿಸಬೇಕು. ಇಲ್ಲ ಪರವಾಗಿಲ್ಲ, ಹೇಳಿ. ಒಂದು ಮುಂದಿನ ಎಪಿಸೋಡಲ್ಲಿ ಅಂದರೆ ಮುಂದಿನ ಸಂಚಿಕೆಯಲ್ಲಿ ಅವಕಾಶ ಕೊಟ್ಟರೆ ಇನ್ನು ಹೊಸ ಹೊಸ ಹಾಡುಗಳನ್ನು, ತತ್ವ ಪದ್ಯಗಳನ್ನು ನಾನು ಹಾಡು ತುಂಬ ಕಡೆಕೋಳು ಮಡಿವಾಳಪ್ಪ ಅವರಾಗಲಿ, ಶಿಶುನಾಳ ಸರಿಪುರದಾಗಲಿ ಲಿಸ್ಟಲ್ಲಿ ಕೊಟ್ಟಿದ್ದೇನೆ. ಅವ್ರು ಯಾವ ಥರ ಕೊಡ್ತಾರೋ ನೋಡೋಣ, ಅದಕ್ಕೆ ಅವಕಾಶ ಸಿಕ್ಕರೆ. ಆಯಿತು, ಇದನ್ನೆಲ್ಲ ಎಡಿಟ್ ಮಾಡಿ. ಧನ್ಯವಾದಗಳು. ನನಗೆ ತಿದ್ದಿ ಹೇಳ್ತಿದ್ರಲ್ಲ, ನಿಮ್ಮ 3 ಮಂದಿ ಜಡ್ಜಸ್ಗೆ ಧನ್ಯವಾದಗಳು. ಇನ್ನೂ ಸರ್ ಹೇಳ್ತಾರೆ, ಒಟ್ಟು ನಾನು ಕರೆಕ್ಟ್. ನೀವು ಬಿಟ್ರೆ ಅವ್ರು ಹೇಳ್ತಾರೆ. ಅಲ್ಲ ಅರ್ಚನಾಕ ಮತ್ತೇನಾರ ಹೇಳಿದ್ರೆ ಹೇಳ್ರಿ. ಸದ್ಯ ಕರುಣೆ ತೋರಿಸಿದ್ರಲ್ಲ, ನನ್ನ ಮೇಲೆ ಅವಕಾಶ ಕೊಟ್ರಲ್ಲ, ಥ್ಯಾಂಕ್ ಯು. ಇಷ್ಟೇ, ಬೇರೆ ಬೇರೆ ವೆರೈಟಿಯ ಹಾಡುಗಳನ್ನು ನಿಮ್ಮ ಧ್ವನಿಯಲ್ಲಿ ಕೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಒಳ್ಳೆಯದಾಗಿ. ಓಕೆ, ಹಾಡ್ತೀನಕ್ಕ. ಓಕೆ ಮುನಿರಾಜು ಸರ್. ಬಡಿಗೇರ್ರೆ, ಹೇ ನಮಸ್ಕಾರ ಸರ್. ನಮಸ್ಕಾರ. ಏನು ಜೋರಿದೆಯಪ್ಪ ನಿಮ್ಮ ಧ್ವನಿ. ಊಟ ಚೆನ್ನಾಗಾಯ್ತು ಸರ್. ನೀವು ಮೊನ್ನೆ ನಾನು ಹಾಡ್ಬೇಕಾರೆ ಬಡಿಗೇರು ಹಾಡ್ಯಾರೋ ಸಟ್ಟೂರಂಗೇರಾವು ಅಂತಿದ್ರಲ್ಲ, ಅದೇ ನೆನಪಾಗತ್ತೆ. ಅಲ್ಲ, ಈಗ ಎಲ್ರಿಗೂ ಕಾಮೆಂಟ್ ಮಾಡ್ತಾ ಇರ್ತೀವಲ್ಲ. ಹಾಂ ಸರ್. ಆಗ ನೀವು ಕೇಳಿಸ್ಕೊತೀರ ಇಲ್ಲಿ ಕೂತ್ಕೊಂಡು? ಕೇಳಿಸ್ಕೊತಿರ್ತೀನಿ. ನೀವು ಬೇರೆಯವ್ರ ಹಾಡುಗಳು ಕೇಳಲ್ವಾ? ಇದು ಯಾರ್ದು ಕಂಪೋಸಿಷನ್ನು? ಕಂಪೋಸಿಷನ್ನ ಅಂದರೆ ನಾವು ಸಣ್ಣಾಗಿರ್ತಾಗ ನಮ್ಮ ಅಜ್ಜಿ ಎಲ್ಲ ಹಾಡ್ತಿದ್ರು ಇವೆಲ್ಲ ಹಾಡುಗಳು. ಸಾಹಿತ್ಯ ಜನಪದನಾ? ಹೌದು, ಸಾಹಿತ್ಯ ನಿಜವಾದ ಜನಪದ ಸಾಹಿತ್ಯನೇ ಇದು. ಜನಪದ ಸಾಹಿತ್ಯನ? ಹೌದೌದು, ಯಾರು ಬರ್ದಿರೋದಲ್ಲ, ಹಳೇ ಜನಪದ ಸಾಹಿತ್ಯ. ನೀವೇ ಟ್ಯೂನ್ ಹಾಕೊಂಡಿದ್ದು? ಟ್ಯೂನ್ ನಾನು ಯಾರು ಟ್ಯೂನ್ ಮಾಡಿರ್ತಾರೆ? ಇಲ್ಲ, ಅದು ನಮ್ಮ ಅಜ್ಜಿ ಅದು ಹಾಡ್ತಿದ್ರಿ ಹಳೇದು. ಇರ್ಲಿ, ಯಾಕಂದ್ರೆ ಈ ಕಂಪೋಸಿಷನಲ್ ಚೆನ್ನಾಗಿದೆ ಇದು. ಹಾಂ ಸರ್. ಶಿವರಂಜನಿ ರಾಗದಲ್ಲಿ. ಹೌದು ಸರ್. ಅದನ್ನ ಕೇಳ್ತಾ ಇದ್ರೇನೆ ಬಂದ್ಬಿಡುತ್ತೆ ಫೀಲು. ಹೌದು, ಫೀಲ್ ಬಂದ್ಬಿಡುತ್ತೆ. ಹೌದಲ್ವಾ? ಅದೊಂದು ಹಿಂದಿ ಹಾಡು, ಜಾನೆ ಕಹಾ ಗಯೇ ವೋ ದಿನ್ ಅಂತ ಈ ಥರ ಇದೆಯಲ್ಲ, ಈ ಥರ ಬಂತು ಫೀಲು. ಅದಕ್ಕೆ ಬೇರೆಯವ್ರ ಹಾಡುಗಳನ್ನ ಒಂಚೂರು ಕೇಳಿ, ಬೇರೆ ಬೇರೆ ಹಾಡುಗಳನ್ನ ಕೇಳಿ, ನಿಮ್ಮ ಕಂಪೋಸಿಷನ್ ಜೊತೆಗೆ ಬೇರೆ ಬೇರೆ ಹಾಡುಗಳನ್ನ ಕೇಳಿದಾಗ ನಿಮಗೆ ಬಹುಶಃ ಗೊತ್ತಾಗ್ಬೋದು ಅಂತ ಅನ್ಕೋತೀನಿ. ಹಾಂ ಸರ್. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ಬಡಿಗೇರ್ ಸರ್, ನಮಸ್ಕಾರ ಸರ್. ಚಂದ ಆಡಿದ್ರಿ. ಹಾಂ ಸರ್. ಏನಂದರೆ ಒಂದು ಮೆಸೇಜ್ ಅಂತೂ ಇದೆ ಬಿಡಿ, ಈಗಿನ ಕಾಲದಲ್ಲಿ ಸರ್ ತಾಯಿ ಋಣ ಎಷ್ಟು ತೀರಿಸಿದ್ರು ಸಾಲಲ್ಲ. ಹಾಂ ಸರ್. ನಿಮ್ಮ ಹಾಡಿನಲ್ಲಿ ಹೌದು ಸರ್, ತಾಯಿ ಸೇವೆ ಮಾಡಿ ಅಂತ ಒಂದು ಸಂದೇಶ ಕೊಟ್ಟಿದ್ರಲ್ಲ. ಹ್ಞೂ ಸರ್. ಈ ಗಾನ ಸಿಂಚನ ನೋಡ್ತಿರ್ತಕ್ಕಂಥ ಸಾವಿರಾರಲ್ಲ ಲಕ್ಷಾಂತರ ಮಂದಿಗೆ ಹ್ಞೂ ಸರ್ ನಿಮ್ಮ ಮೆಸೇಜ್ ಮುಟ್ಟುತ್ತೆ. ಹ್ಞೂ ಸರ್. ನಿಮ್ಮ ಹಾಡಿಗೆ ನಾನು ಖುಷಿ ಪಟ್ಟಿದ್ದೀನಿ. ಹ್ಞೂ ಸರ್. ಮಿಕ್ಕ ಸಣ್ಣ ಇದೆಲ್ಲ ಹ್ಞೂ ಸರ್ ಮೇಡಮ್ ಹೇಳಿದಾರಲ್ಲ, ಹ್ಞೂ ಸರ್, ಸರಿಪಡಿಸ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ಹಾಡುಗಳು ಹಾಂ ಸರ್ ನಿಮ್ಮ ಕಂಠದಲ್ಲಿ ಮೂಡಿ ಬರಲಿ ಅಂತ ಅಷ್ಟೇ. ಆಯಿತು. ತಮ್ಮ ಆಶೀರ್ವಾದ, ಇನ್ನು 3 ಮಂದಿ ಆಶೀರ್ವಾದದಿಂದ ಒಳ್ಳೊಳ್ಳೆ ಹಾಡುಗಳನ್ನ ಹಾಡ್ತೇನೆ. ಧನ್ಯವಾದ. ಥ್ಯಾಂಕ್ ಯು ಕುಮಾರ್ ಬಡಿಗೇರ. ಐಶ್ವರ್ಯ ಅಕ್ಕ, ನೋ ಮೆನ್ಷನ್ ಐಶ್ವರ್ಯ ಅಕ್ಕ. ಐಶ್ವರ್ಯ ಅಕ್ಕ, ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು ಟು ಆಲ್. ಗೀಗಿ ಪದವನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನವೀನ್ ಕುಮಾರ್ ಜಿ.
ನನ್ನ ತಕ್ಕ ಅಲ್ಲೋ ಈ ಹೆಣ್ಣ ಏನ ಹೇಳಲಣ್ಣ ನನ್ನ ತಕ್ಕ ಅಲ್ಲೋ ಈ ಹೆಣ್ಣ ಅರೆ ಗೀಯ ಗೀಯ ಗಾ ಗಿಯ 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 ಗಾ ಗಿಯ 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 ಗಾ ಗಾ ಗಿಯ ಗಾ ಗಿಯ 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 ಗಾ ಗಿಯ ಗಾ ಗಾ ಗಿಯ ಗಾ ಗಿಯ 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 ಗಾ ಮಾರೆ ನೋಡಿದರೆ ಕಾಗಿ ಬಣ್ಣ ಪಿಚ್ಚ ಸೋರುತ್ತದ ಎರಡು ಕಣ್ಣ ಮಾರೆ ನೋಡಿದರೆ ಕಾಗಿಯ ಬಣ್ಣ ಪಿಚ್ಚ ಸೋರುತ್ತದ ಎರಡು ಕಣ್ಣ ಎನಗೆ ಮಾಡನಪ್ಪ ತಂದು ನಮ್ಮಣ್ಣ ಎನಗೆ ಮಾಡನಪ್ಪ ತಂದು ನಮ್ಮಣ್ಣ ಯಾಂಗ ಆಳಲಪ್ಪ ಇಂತ ಹೆಣ್ಣ ನನ್ನ ತಕ್ಕ ಅಲ್ಲೋ ಈ ಹೆಣ್ಣ ಏನ ಹೇಳಲಣ್ಣ ನನ್ನ ತಕ್ಕ ಅಲ್ಲೋ ಈ ಹೆಣ್ಣ ಅರಗಿಯ ಗೀಯ ಗಾ ಗಿಯ 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 ಗಾ ಗಿಯ 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 ಗಾ ಗಾ ಗಿಯ ಗಾ ಗಿಯ 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 ಗಾ ಗಿಯ ಗಾ ಗಾ ಗಿಯ ಗಾ ಗಿಯ 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 ಗಾ ತಮ್ಮಾಗ ಹೆಂಡ್ತಿ ಮಾಡಿನಂತ ನಮ್ಮಣ್ಣ ಹೋಗ್ಯಾನ ಕರಿಕ ಸ್ವಂತ ತಮ್ಮಾಗ ಹೆಂಡ್ತಿ ಮಾಡಿನಂತ ನಮ್ಮಣ್ಣ ಹೋಗ್ಯಾನ ಕರಲಿಕ ಸ್ವಂತ ಮನೆಗೆ ಕರ್ಕ ಬಂದು ಸಂಜೀವತ್ತ ಮನೆಗೆ ಕರ್ಕ ಬಂದು ಸಂಜೀವತ್ತ ಆಡಿ ಆಡಿ ಕುಳುತದ ಬಾಗಿಲಲ್ಲಿ ಕೂತ ನನ್ನ ತಕ್ಕ ಅಲ್ಲೋ ಈ ಹೆಣ್ಣ ಏನ ಹೇಳಲಣ್ಣ ನನ್ನ ತಕ್ಕ ಅಲ್ಲೋ ಈ ಹೆಣ್ಣ ಅರಗಿಯ ಗೀಯ ಗಾ ಗಿಯ 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 ಗಾ ಗಿಯ 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 ಗಾ ಗಾ ಗಿಯ ಗಾ ಗಿಯ 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 ಗಾ ಗಿಯ ಗಾ ಗಾ ಗಿಯ ಗಾ ಗಿಯ 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 ಗಾ ಸೊಸಿ ಬಂದವಳಂತ ನಮ್ಮವ್ವ ಹೀಗಿ ಮನೆ ಮಂದಿಗೆಲ್ಲ ಹಾಕ್ಯಾಳ ಹುಗ್ಗಿ ಸೊಸೆ ಬಂದವಳಂತ ನಮ್ಮವ್ವ ಹೀಗಿ ಮನೆ ಮಂದಿಗೆಲ್ಲ ಹಾಕ್ಯಾಳ ಹುಗ್ಗಿ ಅಪ್ಪನ ಕಾಲಿಗೆ ಉಯ್ದಾಳ ಬಗ್ಗಿ ಅಪ್ಪನ ಕಾಲಿಗೆ ಉಯ್ದಾಳ ಬಗ್ಗಿ ಅತ್ತಿಗೆ ಏಟ ಕೊಟ್ಟಾಳ ಜಗ್ಗಿ ನನ್ನ ತಕ್ಕ ಅಲ್ಲೋ ಈ ಹೆಣ್ಣ ಏನ ಹೇಳಲಣ್ಣ ನನ್ನ ತಕ್ಕ ಅಲ್ಲೋ ಈ ಹೆಣ್ಣ ಅರಗಿಯ ಗೀಯ ಗಾ ಗಿಯ 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 ಗಾ ಗಿಯ 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 ಗಾ ಗಾ ಗಿಯ ಗಾ ಗಿಯ 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 ಗಾ ಗಿಯ ಗಾ ಗಾ ಗಿಯ ಗಾ ಗಿಯ 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 ಗಾ ಗಿಯ ಗಾ ಗಾ ಗಿಯ ಗಾ ಗಿಯ 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 ಗಾ ನವೀನ್ ಕುಮಾರ್ ಜಿ ಅವರೇ ಈ ಗೀ ಪದ ಹಾಡಿ ನಮ್ಮೆಲ್ಲರನ್ನ ಇಂಪ್ರೆಸ್ ಮಾಡಿದ್ದೀರಾ ಕೇಳೋಣವಾ? ಕೇಳಿ ಅರ್ಚನಾ ಮ್ಯಾಮ್. ನವೀನ್ ಅವರೇ ತುಂಬ ಚಂದವಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಆದರೆ ಈಗೇನಾದರೂ ನಿಜವಾದ ಜೀವನದಲ್ಲಿ ಈ ಹಾಡನ್ನು ಹೋಗಿ ಯಾವ್ದಾರ ಹುಡುಗಿಗೆ ಈ ಸಾಲುಗಳನ್ನು ಹೇಳಿದಿದ್ರೆ ಕಪಾಳ ಮೋಕ್ಷ ಆಗಿರ್ತಿತ್ತೋ ಏನೋ. ಆಮೇಲೆ ಇದು ಆ್ಯಕ್ಚುಲಿ ಎಷ್ಟು ಒಂಥರ ಡಿಗ್ರೇಡಿಂಗ್ ಹೆಣ್ಣನ್ನು ಆ ಬಣ್ಣದ ಬಗ್ಗೆ ತೆಗೊಳ್ಳೋ ಅಂಥದ್ದಾಗಲಿ, ತಕ್ಕನಾದ ಹೆಣ್ಣಲ್ಲ ತಕ್ಕನಾದ ಹೆಣ್ಣಲ್ಲ ಅಂತ ಕಂಪೇರ್ ಮಾಡೋ ಅಂಥದ್ದಾಗಲಿ ನೋಡಿ. ಇದು ಯಾವುದೋ ಕಾಲದಿಂದನೂ ನಡ್ಕೊಂಡು ಬಂದೇ ಇದೆ. ನಮ್ಮ ದುರಂತ ಅಂದರೆ ಈಗಲೂ ಅದಿದೆ. ನಾವು ಗಂಡು ಮಕ್ಕಳು ಹೆಣ್ಣು ನೋಡೋಕ್ಕೆ ಅಂತ ಹೋಗೋ ಪದ್ಧತಿ ಈಗಲೂ ಇದೆಯಲ್ಲ. ಆದರೆ ಹೆಣ್ಣು ಮಕ್ಕಳು ಹೋಗಿ ಯಾವುದು ಗಂಡನ್ನು ನಿಂಗೆ ಏನಂತಾರೆ, ಅಡುಗೆ ಮಾಡೋಕ್ಕೆ ಬರುತ್ತಾ, ಹಾಡು ಹೇಳಕ್ಕೆ ಬರುತ್ತಾ, ಮತ್ತೊಂದು ಬರುತ್ತಾ, ಹಾಂ ಅದೆಲ್ಲ ಯಾವತ್ತೂ ಪಾಪ ಮಾಡಿ ಗೊತ್ತೇ ಇಲ್ಲ ಹೆಣ್ಮಕ್ಳಿಗೆ. ಆ ಒಂದು ಆದೇಶವನ್ನು ಪಾಲಿಸಿ ತಗ್ಗಿ ಬಗ್ಗೆ ನಡೆಯೋವಂಥದ್ದು ಅಷ್ಟೇ ಮಾಡ್ಕೊಂಡು ಬಂದಿರೋವಂಥದ್ದು. ಬಟ್ ಈಗ ಸ್ವಲ್ಪ ಸ್ವಲ್ಪ ಬದಲಾಗ್ತಿರೋದು ಹೆಣ್ಣು ಮಕ್ಕಳ ಪುಣ್ಯ ಅಷ್ಟೇ. ಆಗಿನ ಕಾಲದಲ್ಲೇ ಇತ್ತು ಅನ್ನೋದಕ್ಕೆ ಉದಾಹರಣೆ ಈ ಹಾಡು. ಯಾವಾಗಿಂದನೂ ಇತ್ತು ಇದೆಲ್ಲ ಅಂತ.
ಒಂಥರ ಸ್ವಾರಸ್ಯಕರವಾಗಿದೆ. ಆದರೂ ಆ ಸಾಹಿತ್ಯವನ್ನು ಕೇಳಿದಾಗ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವು ಕೂಡ ಆಗುತ್ತೆ. ಛೇ ಪಾಪ ಹೆಣ್ಣು ಮಕ್ಕಳನ್ನ ಹೇಗೆಲ್ಲ ಬಣ್ಸಿದಾರಲ್ಲ ಅಂತ. ಬಟ್ ಈ ಒಂದು ಫ್ಲೇವರನ್ನು ಕೂಡ ತಂದ್ರಿ, ಈ ಒಂದು ಮಾತು ಹೇಳೋದಕ್ಕೆ ನಂಗೆ ಅವಕಾಶವೂ ಆಯಿತು. ಬಟ್ ಸಿಂಗಿಂಗ್ ಅಂತ ಬಂದಾಗ ವೆರಿ ನೀಟ್ ಸಿಂಗಿಂಗ್, ವೆರಿ ನೀಟ್ ಸಿಂಗಿಂಗ್. ಹದವರಿತು ಹಾಡಿದ್ರಿ. ಥ್ಯಾಂಕ್ ಯು. ಆಮೇಲೆ ಎಷ್ಟು ಚೆನ್ನಾಗಿ, ನಾನು ಯಾವಾಗಲೂ ಹೇಳ್ತೀನಿ ನಿಮಗೆ, ಕೆಲವು ಸಂಗತಿಗಳು ಎಷ್ಟು ಚೆನ್ನಾಗಿ ಅವರು ಹಾಗೆ ಸ್ಟ್ಯಾಚ್ಯೂ ಥರ ಹೀಗೆ ನಿಂತ್ಕೊಂಡು ಏನು ಮುಖದಲ್ಲಿ ಭಾವನೆಗಳಿಲ್ಲದೆ, ಕೈಯಲ್ಲಿ ಏನು ಕೆಲವ್ರ ಸಂಗತಿ ಕೈಯಲ್ಲಿ ನುಡಿಯುತ್ತೆ, ಗಂಟ್ಲಲ್ಲಿ ನುಡಿಯಲ್ಲ. ಇವರು ಹಾಗೆ ಸಿಂಪಲ್ಲಾಗಿ ನಿಂತ್ಕೊಂಡು ಅಗೀಯಗ ಎಷ್ಟು ಕಷ್ಟ ಅದು, ಎಷ್ಟು ಆರಾಮಾಗಿ ಹಾಡಿದ್ರು. ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ ಗೀಯ ಗಾಗಿಯ ಗಾ ಗಿಯ 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 ಗಾ ಗೀಯ ಗಾಗಿಯ ಗಾ ಗಿಯ 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 ಗಾ. ವೆರಿ ಗುಡ್. ಹೀಗೆ ಮುಂದುವರಿತಾ ಇರಿ, ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಮುನಿರಾಜು ಸರ್. ಹಾಡುಗಾರಿಕೆ ಬಗ್ಗೆ ಏನು ಮಾತಿಲ್ಲ, ಭಾಳ ಸೊಗಸಾದ ಗಾಯನ. ಥ್ಯಾಂಕ್ ಯು. ಅದಕ್ಕೆ 100 ಮಾರ್ಕ್ಸ್, ಏನು ಡೌಟ್ ಇಲ್ಲ. ಇಂದಿನ ಈ ಹಾಡುಗಳೆಲ್ಲ ಹುಟ್ಟಿದ ಸಂದರ್ಭ ಹೆಂಗೆ ಅಂದರೆ, ಹಿಂದಿನ ಕಾಲದಲ್ಲಿ ಮದುವೆ ಮಾಡ್ತಿದ್ರಲ್ಲ, ಹೆಣ್ಣನ್ನು ತೋರಿಸ್ತಾನೆ ಇರಲ್ಲ, ಗೊತ್ತಾ ಕೆಲವ್ರಿಗೆ. ಆಮೇಲೆ ತೋರಿಸೋ ಹೆಣ್ಣೊಂದು, ಮದುವೆ ಮಾಡೋ ಹೆಣ್ಣು ಬೇರೆದು. ಇದೆಲ್ಲ ನಡೆದಿದೆ, ಇದೆಲ್ಲ ಆಗ್ತಿತ್ತು. ಹುಡುಗಿಗೂ ಅಷ್ಟೇ, ಹುಡುಗ ಯಾರು ಅಂತ ಹೇಳ್ತಾ ಇರಲಿಲ್ಲ ಅವಾಗ. ಯಾರು ಹೇಳ್ತಾರೋ ಅವ್ರಿಗೆ ತಲೆ ಬಕ್ಕೊಂಡು ಮದುವೆ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಅದು ಆವಾಗಿದ್ದ ಕಾಲ, ಹೌದಷ್ಟೇ, ಅವತ್ತಿನ ಕಾಲ. ಅಂಥ ಸಂದರ್ಭದಲ್ಲಿ ಈ ಹಾಡು ಹುಟ್ಟಿದೆ. ಆದರೆ ಈ ಸಂದರ್ಭದಲ್ಲಿ ಗಂಡು ಮಕ್ಳಿಗೆ ಆಯ್ಕೆಗಿಲ್ಲಪ್ಪ, ಹೆಣ್ಮಕ್ಳಿಗೆ ಆಯ್ಕೆ ಇದೆ. ಇವತ್ತು ಹೆಣ್ಮಕ್ಳು ಒಪ್ಕೊಂಡ್ರೆ ಇವತ್ತು ಹೆಣ್ಣು ಸಿಗೋದು ಕಷ್ಟ ಆಗಿದೆ. ಯಾಕೆ ಗೊತ್ತಾ? ಹೆಣ್ಮಕ್ಳು ಭ್ರೂಣ ಹತ್ಯೆ ಮಾಡಿ 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 ಹೆಣ್ಣೇ ಸಿಗ್ದಾಗುತ್ತೆ. ಹೆಣ್ಣೆ ಹುಟ್ಟಿಲ್ಲ ಅಂದರೆ ಎಲ್ಲಿ ಹುಡ್ಕೊಂಡು ಕೂತ್ಕೋತೀರಿ ಆಮೇಲೆ ಹೆಣ್ಣ ಅಲ್ವಾ? ಈಗೆಲ್ಲ ಭಾಳಷ್ಟು ತಿದ್ಕೊಳ್ಬೇಕಾದ ತುಂಬ ಇದೆ. ಹಾಗಾಗಿ ಈಗ ನನ್ನ ತಕ್ಕದ ಕಲ್ಲರು ಬಣ್ಣ ಅದು ಇದೆಲ್ಲ ನೋಡ್ಕೊಂಡು ಕೂತ್ಕೊಂಡ್ರೆ ಹೆಣ್ಣು ಸಿಗಲ್ಲ, ಮದುವೆನೂ ಆಗಲ್ಲ ಅಲ್ವಾ? ಅದರಿಂದ ಸಂಸ್ಕಾರವಂತ ಹೆಣ್ಮಕ್ಳು ಬಣ್ಣ ಗಿಣ್ಣ ಅದೆಲ್ಲ ನೋಡಲೇಬಾರ್ದು, ಅದನ್ನು ಹೇಳಲೇಬಾರ್ದು. ಇದು ಡಿಸ್ಕ್ರಿಮಿನೇಷನ್ಸ್ ಈ ಕಾಲಕ್ಕೆ ಅಲ್ಲವೂ ಅಲ್ಲ, ಅದು ಯಾವುದೇ ಕಾಲಕ್ಕೂ ಅಲ್ಲ, ಅದು ಆಗಬಾರ್ದು. ಇದೊಂದು ಮೆಸೇಜ್ ಅಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಹಾಡುಗಾರಿಕೆ ಮಾತ್ರ ಅದ್ಭುತವಾದ್ದು. ತಮಾಷೆಗೆ ತೊಗೊಳ್ಳೋಣ ಈ ಹಾಡನ್ನ. ಯಾಕೆಂದರೆ ಮನೆಯಲ್ಲಿ ಮದುವೆ ಮಾಡ್ಕೊಂಡಾದ್ಮೇಲೆ ನೀನು ಕಟ್ಕೊಂಬಂದೆ ಮುದೇವಿನ ನೀನು ಹಂಗೆ ಹಿಂಗೆ ಅಂತ ಕಾಮನ್ ಅದು ಅಷ್ಟಕ್ಕೆ ಇರಬೇಕು. ಗಂಡ ಹೆಂಡ್ರ ಜಗಳ ಉಂಡು ಮಲಗೋವರೆಗೂ ಅಂತ ಗಾದೆ ಇದೆಯಲ್ಲ, ಅಷ್ಟಕ್ಕೆ ಇರಬೇಕು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ನವೀನ್ ಕುಮಾರ್ ಸರ್, ಒಳ್ಳೆ ಹಾಡಪ್ಪ. ಯಾಕಂದ್ರೆ ನನ್ನ ಬಣ್ಣ ನಿನ್ನ ಬಣ್ಣ ಒಂದೇ. ಏನು ಗೊತ್ತಾ, ಇವ್ರು ಏನು ಹೇಳಿರ್ಬೋದು, ಬೇಜಾರು ಮಾಡ್ಕೋಬೇಡ. ಹಾಡು ತುಂಬ ಚೆನ್ನಾಗಿತ್ತು. ನಾವು ಯಾಕೆ ಈ ಥರ ಹಾಡು ಹೇಳ್ತೀವಿ ಹೇಳಿ? ನಮ್ಗೆ ಒಪ್ಕೊಳ್ಳಲ್ಲ ಯಾರೂ ಬಣ್ಣ ನೋಡಿ. ಹಾಗಾಗಿ ಅರ್ಚನಾ ಮೇಡಮ್ ಅವ್ರು ಹೇಳಿದಾರಲ್ಲ, ಅದು ನಾನು ಒಪ್ತೀನಿ 100ಕ್ಕೆ 100 ಭಾಗ. ಮೇಡಮ್ ಎಲ್ಲಿದ್ದೀರಿ ಈ ಕಾಲದಲ್ಲಿ? ಈಗ ಮುನ್ರಾಜ್ ಅವರು ಹೇಳಿದ್ರಲ್ಲ, ಮಂಡ್ಯದಲ್ಲಿ ಒಂದು ದೊಡ್ಡ ಅಸೋಸಿಯೇಷನ್ ಮಾಡಿಕೊಂಡು ಒಂದು ಧರಣಿ ಮಾಡಿದ್ದಾರೆ DC ಆಫೀಸ್ ಮುಂದೆ, ಗಂಡು ಹುಡುಗರು ಹೆಣ್ಣು ಸಿಕ್ಕಲ್ಲ ಅಂತ. ಹಾಗಾಗಿ ನಂಗೆ ಹೇಳ್ಬೇಡಪ್ಪ, ಸದ್ಯ ನಮ್ಮ ಬಣ್ಣಕ್ಕೆ ಯಾವ ಸಿಕ್ಕಿದ್ರೂ ಅದು ಬಂಗಾರನೇ ನಮ್ಮಂಥವ್ರಿಗೆ. ಮುಂದೆ ನಿಮಗೆ ಮದುವೆ ಆಗಿದೆಯಾ? ಆಗಿದೆ ಸರ್. ನಮಗೂ ನಿಮಗೂ ಇನ್ನೇನು ಯೋಚನೆ ಅಲ್ಲ. ಇನ್ನು ಉಳಿದವರು ನಮ್ಮ ಬಣ್ಣ ಇರೋರಿಗೆ ಯಾವ್ದು ಸಿಕ್ಕಿದ್ರು ಬಂಗಾರ ಅಂತಲೇ ತಿಳ್ಕೊಬೇಕು. ಒಳ್ಳೆ ಹಾಡು, ಚೆನ್ನಾಗಿತ್ತಪ್ಪ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಖುಷಿ ಆಯ್ತಾ? ಆ ಖುಷಿನ ತೋರಿಸಿ ಅಲ್ಲ, ಒಂದು ಸ್ವಲ್ಪ ಸ್ಮೈಲ್ ಮಾಡಿ ನೋಡಿ ಕ್ಯಾಮ್ರಾಗೆ. ಹಾಂ, ಥ್ಯಾಂಕ್ ಯು ಸೋ ಮಚ್. ಮತ್ತಷ್ಟು ಸೊಗಸಾದ ಗೀತೆಗಳನ್ನು ಕೇಳಬೇಕಾ? ಹಾಗಿದ್ರೆ ನಾಳಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ನನ್ನ ತಕ್ಕ ಅಲ್ಲೋ ಈ ಹೆಣ್ಣ, ಏನ ಹೇಳಲಣ್ಣ, ನನ್ನ ತಕ್ಕ ಅಲ್ಲೋ ಈ ಹೆಣ್ಣ. ಅರೆ ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ ಗೀಯ ಗಾಗಿಯ ಗಾಗಿಯ ಗೀಯ 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 ಗಾ ಗೀಯ ಗಾಗಿಯ ಗಾಗಿಯ ಗೀಯ 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 ಗಾ. ಮಾರೆ ನೋಡಿದರೆ ಕಾಗಿ ಬಣ್ಣ, ಪಿಚ್ಚ ಸೋರುತ್ತದ ಎರಡು ಕಣ್ಣ. ಮಾರೆ ನೋಡಿದರೆ ಕಾಗಿಯ ಬಣ್ಣ, ಪಿಚ್ಚ ಸೋರುತ್ತದ ಎರಡು ಕಣ್ಣ.
ಎನಗೆ ಮಾಡನಪ್ಪ ತಂದು ನಮ್ಮಣ್ಣ ಎನಗೆ ಮಾಡನಪ್ಪ ತಂದು ನಮ್ಮಣ್ಣ ಯಾಂಗ ಆಳಲಪ್ಪ ಇಂತ ಹೆಣ್ಣ ನನ್ನ ತಕ್ಕ ಅಲ್ಲೋ ಈ ಹೆಣ್ಣ ಏನ ಹೇಳಲಣ್ಣ ನನ್ನ ತಕ್ಕ ಅಲ್ಲೋ ಈ ಹೆಣ್ಣ ಅರಗಿಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ ಗೀಯ ಗಾಗಿಯ ಗಾ ಗಿಯ 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 ಗಾ ಗಿಯ ಗಾಗಿಯ ಗಾ ಗಿಯ 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 ಗಾ ತಮ್ಮಾಗ ಹೆಂಡ್ತಿ ಮಾಡಿನಂತ ನಮ್ಮಣ್ಣ ಹೋಗ್ಯಾನ ಕರಿಕ ಸ್ವಂತ ತಮ್ಮಾಗ ಹೆಂಡ್ತಿ ಮಾಡಿನಂತ ನಮ್ಮಣ್ಣ ಹೋಗ್ಯಾನ ಕರಲಿಕ ಸ್ವಂತ ಮನೆಗೆ ಕರ್ಕ ಬಂದು ಸಂಜೀವತ್ತ ಮನೆಗೆ ಕರ್ಕ ಬಂದು ಸಂಜೀವತ್ತ ಆಡಿ ಆಡಿ ಕುಳುತದ ಬಾಗಿಲಲ್ಲಿ ಕೂತ ನನ್ನ ತಕ್ಕ ಅಲ್ಲೋ ಈ ಹೆಣ್ಣ ಏನ ಹೇಳಲಣ್ಣ ನನ್ನ ತಕ್ಕ ಅಲ್ಲೋ ಈ ಹೆಣ್ಣ ಅರಗಿಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ ಗೀಯ ಗಾಗಿಯ ಗಾ ಗಿಯ 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 ಗಾ ಗೀಯ ಗಾಗಿಯ ಗಾ ಗಿಯ 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 ಗಾ